ಇದೊಂದು ಗಿಡದ ರಸ ಇದ್ದರೆ ಸಾಕು, ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಈ ಗಿಡದ ರಸ ಕೇವಲ 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡೋದಂತೆ ದಟ್ಟವಾಗಿ ಬೆಳೆಯುತ್ತೆ. ಕೂದಲು ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಇದು ಕೇವಲ ಒಂದು 10 ನಿಮಿಷ ಇಟ್ಟರೆ ಸಾಕು, ನಿಮಗೆ ಮ್ಯಾಜಿಕಲ್ ಆಗಿ ನಮಗೆ ಹೇರ್ ಡೈ ರೆಡಿ ಆಗುತ್ತೆ. ಇದೇ ಗಿಡದ ರಸದಿಂದ ಮಾಡಿರೋಂಥ ಅದ್ಭುತವಾದ ಹೇರ್ ಡೈ ಇದು. ಸೊ ಆರ್ಗ್ಯಾನಿಕ್ ಹೇರ್ ಡೈ 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಶಾಶ್ವತವಾಗಿ ಕಪ್ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಇದೊಂದು ಪುಡಿನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಮನೇಲಿ, 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಹೌದು, 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲು ಆರ್ಗ್ಯಾನಿಕ್ ಆಗಿ ನೈಸರ್ಗಿಕವಾಗಿ ಕಪ್ಪಾಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾದ ಆಯುರ್ವೇದ ಪೌಡರ್ ಇದು. ಸೊ ಇದು ಪೌಡರ್ ಹೆಸರು ಹೇಳಿದ್ರೆ ಸಾಕು, ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ, ಎಸ್ ಹೇಮಾ ನೀನು ಹೇಳಿದ್ದು ಕರೆಕ್ಟು ಅಂತ. ಈ ಪೌಡರ್ ಎಷ್ಟು ಸ್ಟ್ರಾಂಗು ಅಂದರೆ 10 ನಿಮಿಷನೂ ಜಾಸ್ತಿ ಅಂತ ಹೇಳ್ತೀನಿ. 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲಿಗೂ ಶಾಶ್ವತ ಪರಿಹಾರ. ಬರೀ ಬಿಳಿ ಕೂದಲು ಕಪ್ಪಗೆ ಮಾಡೋದ್ರ ಜೊತೆಗೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ. ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಈ ಪೌಡರ್ನ ಇವಾಗ ಸುಮಾರು ಜನ ಈ ಪೌಡ್ರಲ್ಲಿ ಆಯಿಲ್ ಮಾಡ್ತಾರೆ. ಸುಮಾರು ಜನ ನಮಗೆ ಕೂದಲೇ ಇಲ್ಲ ಅಂತ ಬಾಣಲಿ ತಲೆ ಅಂತಾರಲ್ಲ, ಅಂಥವ್ರಿಗೆ ಇದ್ರದ್ದು ಆಯಿಲ್ ಹಾಕಿದ್ರೆ ಆ ಹೇರ್ ಫಾಲಿಕಲ್ಸು ಓಪನ್ ಆಗಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದಿದೆ ಕೂಡ ಆಯಿತಾ. ಅಂಥ ಅದ್ಭುತವಾದ 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಶಾಶ್ವತವಾಗಿ ಕಪ್ಪು ಮಾಡೋಂಥ ಮ್ಯಾಜಿಕಲ್ ಹೇರ್ ಡೈ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಫ್ರೆಂಡ್ಸ್, ನಾನು ಹೇಮಾ. ಇದರಲ್ಲಿ ಏನೇನು ಪದಾರ್ಥ ನಾನು ಮಿಕ್ಸ್ ಮಾಡಿದ್ದೀನಿ ಅಥವಾ ಬೆರೆಸಿದ್ದೀನಿ ಅಂತ ನೀವೇನು ಕೇಳಿದ್ರೆ ಆಶ್ಚರ್ಯಪಡ್ತೀರಾ. ಹೌದಲ್ವಾ ಹೇಮಾ, ಇದೆಲ್ಲ ನಮಗೆ ಹೇರ್ ಡೈಗೆ ಹಾಕ್ತಾರೆ ಅಂತ. ಇದರಲ್ಲಿ ಅಮೋನಿಯಾ ಇಲ್ಲ, PPT ಇಲ್ಲ, ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್ಕು. 10 ನಿಮಿಷ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ, ಕಪ್ಪಾಗುತ್ತೆ. ಇನ್ನೇನಕ್ಕೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಇದರಲ್ಲಿ ಒಂದು ಪದಾರ್ಥ ಉಪಯೋಗಿಸಿದ್ದೀನಿ, ಅದನ್ನು ಮಾರ್ಕೆಟಲ್ಲಿ ಈಗ ಪ್ರೆಸೆಂಟು ಆ ಪದಾರ್ಥದ ಎಣ್ಣೆ ತಯಾರಿಸಿದೆ. 500 ರೂಪಾಯಿಂದ 1000 ರೂಪಾಯಿ ಅಮೆಝಾನ್, ಫ್ಲಿಪ್ಕಾರ್ಟ್ ಎಕ್ಸೆಟ್ರಾ ಆನ್ಲೈನಲ್ಲಿ ನಿಮಗೆ ಅದು ಫ್ರೀಯಾಗಿ ಮನೇಲೇ ಸಿಗುತ್ತೆ. ಆ್ಯಕ್ಚುಲಿ ಆ ಪದಾರ್ಥನ ನೀವು ಡಸ್ಟ್ಬಿನ್ಗೆ ಹಾಕ್ತೀರಾ, ಅದರಲ್ಲಿ ಮಾಡಿರೋ ಹೇರ್ ಡೈ ಆಯಿತಾ. ಅದು ಹೇಳ್ಬಿಡ್ತೀನಿ ಟ್ರೂ ಆಯಿತಾ. ನೀವು ಕೂದಲು ಕಪ್ಪಗೆ ಮಾಡೋದಕ್ಕೆ ಒಂದು ಪದಾರ್ಥ ಹಾಕಿದ್ದೀನಿ, ಅದು ಮ್ಯಾಜಿಕಲ್ ಪದಾರ್ಥ. ಅದಿದ್ದರೆ ಸಾಕು, ನಿಮ್ಮ ಕೂದಲು ಗ್ಯಾರಂಟಿ ಕಪ್ಪಗೆ ಆಗೇ ಆಗುತ್ತೆ. ಕೂದಲು ಗಟ್ಟಿ ಇಲ್ಲ, ಹೇರ್ ಫಾಲ್ ಆಗ್ತಿದೆ, ಅದಕ್ಕೂ ಪದಾರ್ಥ ಇದೆ. ಸೊ ಈ ಅದ್ಭುತವಾದ ನೈಸರ್ಗಿಕವಾಗಿ ನಾನ್ ಕೆಮಿಕಲ್ ಫ್ರೀ ಹೇರ್ ಡೈ 10 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ. ಇದಕ್ಕೊಂದು ಕಂಡೀಷನ್ ಇದೆ, ಏನು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಆ ಸೀಕ್ರೆಟ್ ಕಂಡೀಷನ್ ದಯವಿಟ್ಟು ವಾಚ್ ಮಾಡಿ ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್, ನಾನು ಹೇಮಾ. ಒಂದ್ಸಲ ಡೈನ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ. ನಾರ್ಮಲಾಗಿ ನೀವು ಡೈ ಹಚ್ತೀರಲ್ಲ, ಆ ಥರ ಹಚ್ಚಂಗಿಲ್ಲ, ಅದಕ್ಕೂ ಒಂದು ರೆಮಿಡಿ ಇದೆ, ಹೇಳ್ತಾರಲ್ಲ ನಮ್ಗೆ 1 ವರ್ಷ ಆದರೂ ಕೂದಲು ಕಪ್ಪಗಿರಬೇಕು ಅಂತ. ಆ ಸೀಕ್ರೆಟು ಇವತ್ತು ರಿವೀಲ್ ಮಾಡ್ತೀನಿ ನಿಮ್ಮ ಜೊತೆ, ಓಕೆನಾ. ಇವತ್ತಿನ ವೀಡಿಯೋಗೆ ಫ್ರೆಂಡ್ಸ್, ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಒಂದೇ ಮೆಷರ್ಮೆಂಟ್ ಇರಬೇಕು ಆಯಿತಾ. ಒಂದು 2-3 ಪದಾರ್ಥ ಒಂದೇ ಮೆಷರ್ಮೆಂಟ್, ಆಮೇಲೆ ಮೆಷರ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ, ಇದರಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಸೊ ಫ್ರೆಶ್ ಆಗಿರೋದು ತೊಗೊಳ್ಳಿ. ಬೆಟ್ಟದ ನೆಲ್ಲಿಕಾಯಿ ಆಲ್ಟರ್ನೇಟಿವ್ ಪುಡಿ ವರ್ಕೌಟ್ ಆಗೋಲ್ಲ, ಕಾಯಿ ರಾ ಫಾರ್ಮೇ ತೊಗೋಬೇಕು ಆಯಿತಾ. ಇಲ್ಲಿ ಒಂದು ಕೈ ಮುಷ್ಟಿಯಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಎನ್ಸೈಮ್ ಇದೆ, ಅದು ಬಿಳಿ ಕೂದಲನ್ನ ಕಪ್ಪು ಮಾಡುತ್ತೆ. ಒಂದು ಪದಾರ್ಥದಲ್ಲಿ ಮಿಕ್ಸ್ ಮಾಡಿದ್ರೆ ಮಾತ್ರ. ನಾವು ಇದೊಂದೇ ಮಾಡ್ಕೋತೀವಿ ಅಂದರೆ ಕಪ್ಪಾಗಲ್ಲ. ಅದೇನು ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ತೊಳೆದು ಒರೆಸಿ ತೊಗೊಂಡಿದ್ದೀನಿ ಆಯಿತಾ. ಮತ್ತು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಒಂದು ಸ್ಪೆಷಲ್ ಪಾತ್ರೆನೇ ಬೇಕು. ಮತ್ತು ಈರುಳ್ಳಿ ಸಿಪ್ಪೆ, ನೀವು ಈರುಳ್ಳಿ ಉಪಯೋಗಿಸಿ ಸಿಪ್ಪೆ ಹೊರಗಡೆ ಹಾಕ್ತಿರಲ್ಲ, ಅದೇ ಸಿಪ್ಪೆ ಬೇಕಾಗಿರೋದು ಆಯಿತಾ. ಸೊ ಅದು ಇವಾಗೆಲ್ಲ ಯಾರ್ಯಾರು ಕೂದಲು ಬೆಳೆಯಲ್ವೋ ಮತ್ತು ಕೂದಲು ಹೇರ್ ಫಾಲ್ ಇದೆಯೋ ಅವ್ರಿಗೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ 500 ರೂಪಾಯಿ 1000 ರೂಪಾಯಿಗೆ ಆನಿಯನ್ ಆಯಿಲ್ ಅಂತ ಮಾಡ್ತಾರೆ. ಆ ಸಿಪ್ಪೆಲೇ ನೀವು ಮಾಡ್ಕೋಬೋದು ಆನಿಯನ್ ಆಯಿಲ್. ನೆಕ್ಸ್ಟ್ ವೀಡಿಯೋಲಿ ಬರುತ್ತೆ ಅದು ಆಯಿತಾ. ಮತ್ತು ಕರ್ಬೇವಿನ ಸೊಪ್ಪು, ಒಣಗಿರೋ ಕರ್ಬೇವಿನ ಸೊಪ್ಪು ಅಂದರೆ 2 ಪಟ್ಟು, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಅಂದರೆ ಐರನ್ ಕಂಟೆಂಟ್ ತುಂಬಿ ತುಳಿತಿದೆ ಕರ್ಬೇವಿನ ಸೊಪ್ಪಲ್ಲಿ, ಅದು ನಿಮಗೆಲ್ಲ ಗೊತ್ತಿದೆ ಆಯಿತಾ. ಸೊ ಇದು ಒಂದು ಕೈ ಮುಷ್ಟಿ, ಫ್ರೆಶ್ ಆಗಿದ್ದರೆ 1 ಕೈ ಮುಷ್ಟಿಯಷ್ಟು. ಸ್ವಲ್ಪ ಡ್ರೈ ಒಣಗೋಗಿದೆ ಹೇಮಾ ಕರ್ಬೇವಿನ ಸೊಪ್ಪು ಅಂದರೆ 2 ಕೈ ಮುಷ್ಟಿಯಷ್ಟು ಆಯಿತಾ. ಕರೆಕ್ಟಾಗಿ ಹೇಳ್ತಿದ್ದೀನಿ ಮೆಷರ್ಮೆಂಟು, ನೋಟ್ ಮಾಡ್ಕೊಳ್ಳಿ. ಆಮೇಲೆ ಪದೇ ಅದೇ ಕ್ವೆಶ್ಚನ್ಸ್ ನನಗೆ ದಯವಿಟ್ಟು ವಾಟ್ಸಪ್ಪಲ್ಲಿ ಹಾಕಬೇಡಿ ಫ್ರೆಂಡ್ಸ್, ಓಕೆನಾ. ಸೊ ಮೆಷರ್ಮೆಂಟು ಪಕ್ಕಾ ಹೇಳಿದ್ದೀನಿ. ನೆಕ್ಸ್ಟು ಇದಿಷ್ಟ ಆದಮೇಲೆ ಬುಡ ಗಟ್ಟಿ ಇದ್ರೆ ತಾನೇ ಕೂದಲು ಬೆಳೆಯೋದಕ್ಕೆ. ಆ ಬುಡಾನ ಗಟ್ಟಿ ಮಾಡೋದೇ ನಮ್ಮ ಮೆಂತ್ಯ ಕಾಳುಗಳು. ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಆ ನೀರು ಕುಡೀರಿ. ನಿಮಗೆ
ಅತಿ ಅದ್ಭುತವಾದ ಅಮೃತ ಅಂತಲೇ ಹೇಳ್ತೀನಿ. ಯಾರ್ಯಾರಿಗೆ ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕ್ತಾರೆ, ನನಗೆ ಹೇಮಾ ನಮ್ಗೆ ಹೊಟ್ಟೆ ದಪ್ಪ ಇದೆ, ಒಬೈಸಿಟಿ ಅಂತ. ಅದನ್ನು ಮಾಡ್ಕೊಳ್ಳಿ. ಹೊಟ್ಟೆನ ಒಳಗೆ ಕಳಿಸೋ ಕೆಲಸನೇ ಇದು ಮಾಡುತ್ತೆ. ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಮೆಂತ್ಯ ಕಾಳುಗಳನ್ನ ಬೆಳಗ್ಗೆ ಹೊತ್ತು ಕುಡೀರಿ. ನಾನೂ ಮಾಡ್ತೀನಿ ಅದನ್ನು, ಆಯಿತಾ. ಇಲ್ಲಿ ನಾನು ತೊಗೊಂಡಿರೋದು ಕಲೋಂಜಿ ನೈಜೀರಿಯಾ ಸೀಡ್ಸ್ ಅಂತ ಹೇಳ್ತಾರೆ. ಇದಂತೂ ಅಮೃತ ಅಂತ ಹೇಳ್ಬೋದು. ನಿಮ್ಮ ಕೂದಲನ್ನ ಬುಡದಿಂದ ಕಪ್ಪಗೆ ಮಾಡ್ತಾ ಬರುತ್ತೆ. ನಾನು ಆವಾಗಲೇ ಏನು ಹೇಳಿದೆ, 2 ಪದಾರ್ಥಗಳು ತುಂಬ ಸ್ಟ್ರಾಂಗ್. ಒಂದು ವಿಟಮಿನ್ ಸಿ, ಒಂದು ಕಲೋಂಜಿ. ಇವೆರಡೇ ರಾಮಬಾಣ ನಿಮ್ಮ ಇದಕ್ಕೆ, ಆಯಿತಾ. ಇದಿಷ್ಟ ಆಗಿದ ತಕ್ಷಣ ಹೇರ್ಡೈ ಬರುತ್ತಾ? ಖಂಡಿತ ಬರೋಲ್ಲ ಫ್ರೆಂಡ್ಸ್. ಇಷ್ಟಕ್ಕೆ ಹೇರ್ಡೈ ಬರೋಲ್ಲ. ಅದಕ್ಕೊಂದು ಇಂಪಾರ್ಟೆಂಟ್ ಪದಾರ್ಥ ಇದೆ, ಅದನ್ನೂ ಹೇಳ್ತೀನಿ ನಾನು. ಇವಾಗ ಇಷ್ಟು ನಿಮ್ಗೆ ಕ್ಲಾರಿಟಿ ಸಿಕ್ಬಿಡ್ತಾ? ಇದಿಷ್ಟೂ ಮಿಕ್ಸಿಗೆ ಹಾಕ್ಕೊಂಡು ದಯವಿಟ್ಟು ಗಮನ ಕೊಡಿ ಫ್ರೆಂಡ್ಸ್. ನಾನು ನೀರು ಎಷ್ಟು ಹಾಕ್ತೀನಿ ಅಂತ. ನೀವೇನಾದ್ರು ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಮಗೆ ಚಟ್ನಿ ಆಗುತ್ತೆ, ಅದು ಪಾಯಸ ಆಗೋಗುತ್ತೆ. ನನಗೆ ಬೇಕಾಗಿರೋದು ಗಟ್ಟಿ ಚಟ್ನಿ, ಓಕೆನಾ. ಸೊ ಇದನ್ನು ನಾನು ಮಿಕ್ಸಿಗೆ ರುಬ್ಕೋತೀನಿ. ನೀರು ಹಾಕ್ತಿದ್ದೀನಿ, ಮೆಷರ್ಮೆಂಟ್ ನೋಡ್ಕೊಳ್ಳಿ ನೀರಿಂದು. ಅದನ್ನ ಹೇಳೋಕ್ಕಾಗಲ್ಲ, 1 ಚಮಚನೋ ಅರ್ಧ ಚಮಚನೋ, ನೀವು ನೋಡ್ಕೊಳ್ಳಿ ಅದನ್ನು, ಆಯಿತಾ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ. ಈಗ ನೋಡಿ ನೀರು ಎಷ್ಟಾಗದೆ ನಾನು ಹಾಕ್ಕೊಂಡೆ, ಸಾಕು. ಸಾಲದೇ ಇರಂಗಿರಬೇಕು. ನಾನು ಪಾಯಸ ಮಾಡ್ತಿಲ್ಲ, ಚಟ್ನಿ ಮಾಡ್ತಿದ್ದೀನಿ, ಆಯಿತಾ. ಇದನ್ನು ರುಬ್ಕೊಂಬಿಟ್ಟು ಇದರಲ್ಲಿ ಆಗೋಗುತ್ತಾ? ಖಂಡಿತ ಇದರಲ್ಲಿ ನಿಮ್ಗೆ ಡೈ ಬರೋಲ್ಲ. 2 ರೀತಿ ಡೈ ತೋರಿಸ್ತಾ ಇದ್ದೀನಿ. ಒಂದು ನೀವು ಇದರಲ್ಲಿ ಹಾಕ್ಕೊಳ್ಳೋದು, ಆಯಿತಾ. ಒಂದು ಅಂತ ಹೇಳ್ತೀನಿ ನಾನು ವೀಡಿಯೋಲಿ ಯಾವುದ್ರಲ್ಲಿ ಅಂತ. ಐರನ್ ಬಾಣಲಿ ತೊಗೊಂಡಿದ್ದೀನಿ, ಒಂದು ಕರ್ಚೀಫ್ ತೊಗೊಂಡಿದ್ದೀನಿ, ಅದರಲ್ಲಿ ಇದನ್ನು ಸೋರ್ಲು ಹಾಕ್ಕೊತಿದ್ದೀನಿ ನೀರನ್ನ. ಈ ಚಟ್ನಿ ಏನು ಮಾಡ್ಕೊತೀನೋ ಇದನ್ನು ಸೋರ್ಲು ಹಾಕ್ಕೊಂಡ್ರೆ ನನಗೆ ನೀರು ಬರುತ್ತೆ, ಗಟ್ಟಿ ನೀರು ಬರುತ್ತೆ. ಅದ್ರಲ್ಲಿ ಕರಿಬೇವಿನ ಸೊಪ್ಪು, ಆಮ್ಲ, ನೈಜೀರಿಯಸ್ ಅಂದರೆ ಕಲೋಂಜಿ ಸೀಡ್ಸು, ಮೆಂತ್ಯೆ, ಈರುಳ್ಳಿ ಸಿಪ್ಪೆ ಪ್ರತಿಯೊಂದು ಇದೆ. ಒಂದು ಅರ್ಧ ಚಮಚದಷ್ಟು ನೀರು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ದಂಗೆ ಟ್ಯಾಪ್ ವಾಟರ್ ಯೂಸ್ ಮಾಡಬೇಡಿ. ಉಪ್ಪಿನ ನೀರಲ್ಲ, ಸಿಹಿ ನೀರು. ಸಿಟಿ ಕಡೆ ನಿಮ್ಗೆ ಅಕ್ವಾಗಾರ್ಡ್ ನೀರು ಬರುತ್ತಲ್ಲ, ಫೈನ್. ಇವಾಗ ಇದು ರಸ ತಗೋತಾ ಇದ್ದೀನಿ. ಎಷ್ಟು ರಸ ಬಂದಿದೆ ನೋಡ್ಕೊಳ್ಳಿ. ಇಲ್ಲೇನು ಗೊತ್ತಾ, ಕಂಡೀಷನ್ ನಂಬರ್ 1, 12 ಗಂಟೆಗಳ ಕಾಲ ಇದನ್ನು ಮುಚ್ಚಿಡಬೇಕು. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ಪ್ಲೇಟ್ ಮುಚ್ಚಿಲ್ಲ ಅಂದರೆ ನಿಮಗೆ ಮಾರನೇ ದಿನ ಡೈ ಬರೋಲ್ಲ. ಅದನ್ನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ವೀಡಿಯೋಲಿ ನಾನು. ಪ್ಲೇಟ್ ಮುಚ್ಚಿರಬೇಕು, ಆಕ್ಸಿಜನ್ ಒಳಗಡೆ ಹೋಗಬಾರ್ದು, ಆಯಿತಾ. ಆವಾಗ ನಿಮಗೆ ಡೈ ರೆಡಿ ಆಗುತ್ತೆ. ಈ ನೀರೊಂದು ರೆಡಿ ಮಾಡಿ ಇಟ್ಕೊಂಬಿಡಿ, ಆಯಿತಾ. ನಾನು ಈಗಾಗಲೇ ಮಾಡಿಟ್ಕೊಂಡಿದ್ದೀನಿ. ಸೊ ನಿಮ್ಮ ವೀಡಿಯೋಗೋಸ್ಕರ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ರೊಸೀಜರ್ನ. ಐರನ್ ಬಾಣಲಿನೇ ಆಗಬೇಕು. ನೀವು ಬೇರೆ ಬಾಣಲಿಲೆಲ್ಲ ಮಾಡಿದ್ರೆ ಖಂಡಿತ ನಿಮ್ಗಾಗಲ್ಲ. ಅದನ್ನು ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ. ಇದನ್ನು ಮುಚ್ಚಿಡಬೇಕು. ಮುಚ್ಚಿಡಲಿಲ್ಲ ಅಂದರೆ ನಿಮಗೆ ಬೇಕಾದ್ರೆ ಅರ್ಧ ಗಂಟೆ ಬಿಟ್ಟು ನೋಡಿ, ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಯಾಕೆ? ಆಮ್ಲ ಇದೆ, ವಿಟಮಿನ್ ಸಿ, ಐರನ್ ಏನಾಗುತ್ತೆ ರೀ, ಗೂಗಲಲ್ಲಿ ಒಂದ್ಸಲ ಸರ್ಚ್ ಮಾಡಿ. ಮುಚ್ಚಿಡಬೇಕು, ಆಯಿತಾ. ಇದು ಮುಚ್ಚಿಡಲಿಲ್ಲ ಅಂದರೆ ನಿಮಗೆ ಡೈ ಖಂಡಿತ ಬರೋಲ್ಲ. ಅದನ್ನು ಹೇಳ್ಬಿಡ್ತೀನಿ. ಆಕ್ಸಿಜನ್ ಒಳಗೆ ಎಂಟ್ರಿ ಕೊಡಬಾರ್ದು. ಒಂದು ಇಡೀ ದಿನ ರಾತ್ರಿ ಈಗ ಬಿಡಬೇಕು. ಆವಾಗೇ ನಿಮ್ಗೆ 10 ನಿಮಿಷದಲ್ಲಿ ಡೈ ರೆಡಿ ಆಗೋದು. ನೀವು ಇಲ್ಲಿ ಕಾಂಪನ್ಸೇಟ್ ಮಾಡಿದ್ರೆ ಅಲ್ಲಿ ಈ ಥರ ಆಗುತ್ತೆ. ನೆಕ್ಸ್ಟ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಗಟ್ಟಿ ಕುತ್ಕೊಳ್ಳುತ್ತೆ ಡೈ. ಸೊ ನಾವು ಮಾಡೋ ಪ್ರಮಾಣ, ಆಯಿತಾ, ಅಳತೆ. ಸೊ ಇದನ್ನು 2 ರೀತಿ, ಒಂದು ಡ್ರಾಪರಲ್ಲಿ ಹಾಕೋದು ತೋರಿಸ್ತೀನಿ, ಒಂದು ಪ್ಯಾಕ್ ಥರ ಹಾಕೋದು. ನಾರ್ಮಲ್ ಹೇರ್ ಡೈ ಪ್ಯಾಕ್ ಹಾಕ್ತಿರಲ್ಲ ಆ ಥರ ತೋರಿಸ್ತೀನಿ, ಓಕೆ. ಕೆಮಿಕಲ್ ಫ್ರೀ, ಅಮೋನಿಯಾ ಇಲ್ಲ, ಯಾವುದು ಪ್ರಿಸರ್ವೇಟಿವ್ ಇಲ್ಲ, ಯಾವುದು ಕೆಮಿಕಲ್ ಇಲ್ಲ. ಕೂದಲು ಹೇರ್ ಡೈ ಜೊತೆ ಬೆಳೆಯೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಗೆ ಹೋಗೋಣ. 2 ರೀತಿ ಹೇಳ್ಕೊಡ್ತೀನಿ. ಫಸ್ಟ್ ನಾನು ಯಾವ ರೀತಿ ಕಲಿಸ್ದೆ ಗಟ್ಟಿಗೆ, ಆ ಥರ. ಈಗ ಇನ್ನೊಂದು ಈ ಥರ, ಓಕೆ. ಈ ಮೆಥಡ್ ಏನಕ್ಕೆ ಅಂತ ಹೇಳ್ಕೊಡ್ತೀನಿ, ಈ ಮೆಥಡ್ ಏನಕ್ಕೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಗಟ್ಟಿಗಿದೆ ಸ್ವಲ್ಪ, ಓಕೆ. ಹೇಳ್ತೀನಿ ಯಾಕೆ 2 ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟು ಏನಿರಬೇಕು, ಬಾಚಣಿಗೆ, ಮರದ ಬಾಚಣಿಗೆ ಇರಬೇಕು. ಇಲ್ಲೆಲ್ಲ ಅಷ್ಟೊಂದಿಲ್ಲ, ನನಗೆ ಏನಿದ್ರು ಇಲ್ಲಿ ನೋಡಿ, ಮುಂದುಗಳೆಲ್ಲ ಬಿಡಿ ಕೂದಲು ಕಾಣ್ತಿದೆಯಾ ನಿಮಗೆ? ಕಾಣ್ತಿದೆಯಾ? ನನಗೆ ಇಲ್ಲೆಲ್ಲ ಬಿಡಿ ಕೂದಲಿದೆ, ಓಕೆ. ಸೊ ನನಗೆ 2 ರೀತಿ ಹೇಳ್ಕೊಡ್ತೀನಿ. ಈಗ ನಿಮ್ಮ ಹತ್ರ ಡ್ರಾಪರ್ ಇದೆಯಾ? ಡ್ರಾಪರ್ ಬರುತ್ತೆ ನೋಡಿ, ಅದಿದ್ರೆ ಫೈನ್. ಎಲ್ಲರ ಹತ್ರ ಡ್ರಾಪರ್ ಇರೋಲ್ಲ, ಆಯಿತಾ. ಅಂಥವ್ರು ಏನು ಮಾಡಬೇಕು ಅಂತ ಹೇಳ್ತೀನಿ. ಈ ಥರ ತಕ್ಕೊಂಡು ನೋಡಿ, ಟೂತ್ ಪಿಕ್ ಕಾಣಿಸ್ತಿದೆಯಾ? ಬುಡಕ್ಕೆ ಹಚ್ಕೊಂಡು ಈ ಥರ. ಯಾರಾದರೂ ಒಬ್ಬರಿದ್ದರೆ ಹೆಲ್ಪ್ ತೊಗೊಳ್ಳಿ. ಇದೊಂದು ಮೆಥಡು, ಆಯಿತಾ. ಯಾರ್ಯಾರಿಗೆ ಇಲ್ಲೆಲ್ಲ ಕಪ್ಪುಗಿದೆ ಒಳಗಡೆ, ಹೇರ್ಸ್ ಒಳಗೆ, ನನಗೆ ಹೇರ್ಸ್ ಒಳಗೆ ಕಪ್ಪುಗಿದೆ, ಬೆಳ್ಳಕ್ಕಿರೋರು ಆ ಥರ ಮಾಡ್ಕೊಳ್ಳಿ. ಈಗ ಕೆಲವ್ರಿಗೆ ಹೇಮಾ ನಮಗೆ ಬೇರೆ ಆಲ್ಟರ್ನೇಟಿವ್ ಬೇಕು, ಈ ಥರ ಡ್ರಾಪರ್ ಬೇಡ ಅನ್ನೋರು
ಆ ಬಾಣಲಿಲಿ ಏನಿದೆಯೋ ಅದನ್ನು ಈ ಥರ ತಗೊಳ್ಳಿ, ಆಯಿತಾ? ತಗೊಂಡು ನೋಡಿ ಇಲ್ಲಿ ಈ ಥರ ನನಗೆ ಈ ಕಡೆ ಆ ಕಡೆನೇ ಬಿಳಿ ಕೂದಲಿರೋದು ನೋಡಿ, ಕಾಣ್ತಿದೆಯಾ ಇಲ್ಲಿ? ಆಮೇಲೆ ಹೇಮಾ ಬಿಳಿ ಕೂದಲೇ ತೋರಿಸ್ಲಿಲ್ಲ, ಬರೀ ಕಪ್ಪು ಕೂದಲಿಗೆ ಹಾಕಿದ್ಲು ಅನ್ನೋ ಕಮೆಂಟ್ ಹಾಕ್ಬಿಡಿ. ನನಗೆ ಜಾಸ್ತಿ ಇರೋದು ಈ ಕಡೆ ಮುಂದ್ಗಡೆ ಬರುತ್ತೆ, ಆಯಿತಾ? ಈ ಥರ, ಆಯಿತಾ? ಕೆಲವ್ರ ಮನೇಲಿ ಯೂಶ್ವಲಿ ಸುಮಾರು ಜನಕ್ಕೆ ಇಲ್ಲಿರುತ್ತೆ. ಸೊ ಅಂಥವ್ರನ್ನ ಹೇಳಿದಂಗೆ ನೋಡಿ ಈ ಥರ ಬುಡದ ಸಮೇತ ಕಪ್ಪಗೆ ಹಾಕಬೇಕು. ಅಕಸ್ಮಾತ್ ಹೇಮಾ ನಮಗೆ ಬುಡದಲ್ಲೂ ಈ ಥರ ಇದೆ ಅಂದರೆ ಬುಡಕ್ಕೆ ಇದು ಹಾಕ್ಕೊಂಡು ನಾನೇನು ಇದು ಹೇಳ್ಕೊಟ್ನೋ ಬಾಂಡಿಲಿ ಅದನ್ನು ಕೂದಲಿಗೆ ಹಾಕ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ? ಹಾಕ್ಕೊಂಡು ಸ್ನಾನ ಮಾಡೋದಲ್ಲ, ನೀಟಾಗಿ ಕೋಮ್ ಮಾಡ್ಕೊಳ್ಳಿ. ಕೋಮ್ ಮಾಡಿಕೊಂಡು ನೀವೇನ ಡ್ರಾಪರ್ ಹಾಕ್ಕೊಂಡಿದ್ದೀರಿ ಅಂದರೆ ಸ್ನಾನ ಮಾಡೋದು ಬೇಡ. ನೀವು ಈ ಥರ ಪ್ಯಾಕ್ ರೀತಿ ಹಾಕ್ಕೊಂಡಿದ್ರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀಟಾಗಿ ಸ್ನಾನ ಮಾಡ್ಕೊಳ್ಳಿ. ಓಕೆ, ಈ ಥರ ಕೋಮ್ ಮಾಡಿ, ವುಡನ್ ಕೋಮ್ ಯೂಸ್ ಮಾಡಿ ಫ್ರೆಂಡ್ಸ್. ನಿಮಗೆ ಕೂದಲು ಲಾಂಗ್ ಲಾಸ್ಟಿಂಗ್ ಬೇಕು ಅಂದರೆ ವುಡನ್ ಕೋಮ್ ಯೂಸ್ ಮಾಡಿ, ಅರ್ಥ ಆಯ್ತಾ? ಸೊ ನೋಡಿದ್ರಾ, ನನ್ನ ಕೂದಲು ಪಾಪ ಯಾರೋ ಒಬ್ರು ಕೂದಲೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ನನಗೆ. ಸೊ ಇವನ್ ಆಫ್ಟರ್ 40-45 ಮೇಂಟೆನೆನ್ಸ್ ಆಫ್ ಹೇರ್ ಸ್ಕಿನ್ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಕೆಮಿಕಲ್ಸ್ ಯೂಸ್ ಮಾಡ್ತಾಯಿದ್ರೆ ನಾವು 99% ಗೆದ್ವಿ. ನೀವೇನಾದ್ರು ಕೆಮಿಕಲ್ಸ್ ಹಾಕ್ಕೊಂಡ್ವಿ 9% ಗೆಲ್ಲಲ್ಲ. ಅದನ್ನ ಹೇಳ್ಬಿಡ್ತೀನಿ ಕ್ಲಿಯರಾಗಿ, ಓಕೆನಾ? ನೋಡಿ, ಯಾರಿಗಾದ್ರೂ ಗೊತ್ತಾಯ್ತಾ ನಾವು ಡೈ ಹಚ್ಚಿದ್ದೀವಿ ಅಂತ? ಬೇಕು ಅಂದರೆ ನೋಡಿ, ಇಲ್ಲೂ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬಾಚ್ಕೊಂಬಿಡಿ. ನೋಡಿ, ನೀವೇ ನೋಡಿ ಕ್ಲಾರಿಟಿ ಹತ್ತಿರದಿಂದ ನೋಡಿ. ಇಲ್ಲಿ ಒಂದು ಬಿಡಿ ಕೂದಲಿದೆ, ನಾನು ಅಲ್ಲೂ ಹಚ್ತಾ ಇದ್ದೀನಿ, ಯಾರು ಗೊತ್ತಾಗ್ತಿದೆ? ಆಮೇಲೆ ಅದು ಕೂದಲು ಅಂಟ್ಕೊಂಡ್ಬಿಡ್ತು ಅಥವಾ ಚರ್ಮಕ್ಕೆ ಅಂಟ್ಕೊಂಡ್ಬಿಡ್ತು, ಕೆಮಿಕಲ್ಲು, ತಲೆನೇ ಕೆಡ್ಸ್ಕೊಂಬೇಡಿ. ಇದೇನು ಕೆಮಿಕಲ್ ಇಲ್ಲ ಇದರಲ್ಲಿ. ನೋಡಿ, ಕೈಯಲ್ಲೇ ಹಿಂಗೆ ಮಾಡಿಕೊಂಡ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಅಷ್ಟೇ. ಯಾರು ಗೊತ್ತಾಯ್ತಾ ನಾನು ಇವಾಗ ಡೈ ಹಚ್ಚಿದ್ದೀನಿ ಅಂತ? ಯಾರು ಏನು ಬಂದು ಹಿಂಗೆ ನೋಡಲ್ಲ ನಮಗೆ, ಅಲ್ವಾ? ಸೊ ನೋಡಿ, ನಾನು ಇಲ್ಲಿ ಡೈ ಹಚ್ಚಿದ್ದೀನಿ ಅಂತ ಯಾರಿಗಾದ್ರೂ ಗೊತ್ತಾಯ್ತಾ? ಈಗ ಇದು ನನಗೆ ಅವತ್ತು ಸಿಡ್ದಿರೋ ಮಾರ್ಕ್ ಅಷ್ಟೇ. ಆರಾಮಕ್ಕೆ ಹೋಗ್ಬೋದು ಹೊರಗಡೆ ಹೋಗ್ಬೋದು. ಅಕಸ್ಮಾತ್ ನಿಮ್ಗೆ ಇಷ್ಟಿತ್ತು ಅಂದರೆ, ಫುಲ್ ಬೆಡಿ ಕೂದಲಿತ್ತು ಅಂದರೆ ದಯವಿಟ್ಟು ನೀವು ಪ್ಯಾಕ್ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಅರ್ಧ ಗಂಟೆ ಇದ್ದು ಸ್ನಾನ ಮಾಡಿ ಆಮೇಲೆ ನೀವು ಹೊರಗಡೆ ಹೋಗ್ಬೋದು. ಫೈನ್, ಈ ಪಾಯಿಂಟ್ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಹೇಮಾ ಇದು ಒಂದೇ ಸಲ ಮ್ಯಾಜಿಕ್ ಆಗುತ್ತೆ ಅಂತ, ಡೆಫಿನೆಟಾಗಿ ಒಂದೇ ಸಲ ಮ್ಯಾಜಿಕ್ ಆಗುತ್ತೆ. ಯಾವಾಗ ಅಂದರೆ ನೀವು ವಾರಕ್ಕೆ ಇದನ್ನು 1-2 ಸಲ ಯೂಸ್ ಮಾಡಬೇಕು. ಆವಾಗ ನೋಡಿ, 3rd ಟೈಮ್ ಡೆಫಿನೆಟಾಗಿ ಮ್ಯಾಜಿಕ್ ಆಗುತ್ತೆ. ಕೂದಲು ಹೇರ್ ಫಾಲ್ ನಿಲ್ಲುತ್ತೆ, ಕಪ್ಪಗಾಗುತ್ತೆ, ಬುಡದ ಸಮೇತ ಕಪ್ಪಗಾಗುತ್ತೆ. ಅದು ಇಂಪಾರ್ಟೆಂಟು ಅಲ್ವಾ? ನೋಡಿ ಇವಾಗ ಹಿಂಗೆ ಓಪನ್ ಮಾಡಿದ್ರೆ ನಾನು ಕೂದಲು ತೋರಿಸ್ತೀನಿ ನೋಡಿ. ಡೈ ಹಚ್ಚಿರೋದು ನೋಡಿ, ಇಲ್ಲೂ ಹಾಗೆ ಇದೆ ನೋಡಿ, ಅಲ್ವಾ? ಯಾರಿಗೂ ಗೊತ್ತಾಗಿಲ್ಲ ನಾನು ಡೈ ಹಚ್ಚಿದ್ದೀನಿ ಅಂತ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಗೆ ಹೇರಲ್ಲಿ ಏನೇ ರೀತಿಯಾದ ಪ್ರಾಬ್ಲಮ್ ಇದೆ, ಡ್ಯಾಂಡ್ರಫ್ ಇದೆ, ಎಕ್ಸೆಟ್ರಾ ಅಂದರೆ ಗೋ ಫಾರ್ ದಿಸ್. 110 ರೂಪಾಯಿನ ಕೊಟ್ಟು ತೊಗೊಂಬಂದೆ ನಾನು. ಎಲ್ಲ ಕಡೆ ಮಾರ್ವಾಡಿ ಅಂಗಡಿ ಅಂದರೆ ಬಳೆ ಶಾಪು ಎಲ್ಲ ಇದೆಯಲ್ಲ, ಅಲ್ಲಿ ಸಿಗುತ್ತಿದ್ದು. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ. ಯಾರ್ಯಾರಿಗೆ ಅದ್ಭುತವಾದ ನೈಸರ್ಗಿಕವಾಗಿ ಕೆಮಿಕಲ್ ಫ್ರೀ ಹೇರ್ ಡೈ ಬೇಕೋ ಇವತ್ತೇ ಮನೇಲಿ ಮಾಡ್ಕೊಳ್ಳಿ. ಫ್ರೆಶ್ ಆಮ್ಲ ತಂದು ಮಾಡ್ಕೊಳ್ಳಿ. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಗಮನ ಕೊಡಿ, ನಾಟ್ ದ ಕ್ವಾಂಟಿಟಿ. ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ನಮ್ಮ ಪ್ರಾಡಕ್ಟು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲೇ ಮುಗಿಸ್ತಾ, ಇನ್ನೇನಾರು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಇಯರ್ಬಡ್ ಆರ್ ಡ್ರಾಪರಲ್ಲಿ ಇದನ್ನು ಹಾಕ್ಕೊಳ್ಳಿ. ಹೋಗ್ಬಲ್ಲ.